Okay, model number 2, highway alignment. Highway alignment ಒಳಗ ಸೈಡ್ ಡಿಸ್ಟೆನ್ಸ್. ಹೈವೇ ಅಲೈನ್ಮೆಂಟ್ ಏನೇನು ಸ್ಟಡಿ ಮಾಡಿದ್ವಿ ನಾವು, ಏನೇನು ಸೆಕ್ಷನಲ್ ಎಲಿಮೆಂಟ್ ಅದಾವು, ಇದು ಅಂದ್ರೆ ಏನು, ಗಾರ್ಡ್ ರೈಲ್ ಅಂದ್ರೆ ಏನು, ಕ್ಯಾಂಬರ್ ಅಂದ್ರೆ ಏನು, ಕರ್ಬ್ ಅಂದ್ರೆ ಏನು, ಓಕೆ, ಲೆಂತ್ ಎಷ್ಟಿರ್ಬೇಕು ಹೈವೇದು, ಓಕೆ, ಪೇಮೆಂಟ್ ಥಿಕ್ನೆಸ್ ಎಷ್ಟಿರ್ಬೇಕು, ಅವನ್ನೆಲ್ಲ ಸ್ಟಡಿ ಮಾಡಿದೆವು. ನೆಕ್ಸ್ಟ್ ಇದು ಪ್ರಾಬ್ಲಮೆಟಿಕ್ ಹೋಗುತ್ತೆ. ಈಗ ನೆಕ್ಸ್ಟ್ ಸೈಡ್ ಡಿಸ್ಟೆನ್ಸು, SSD ISD ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಸ್ಟ್ ಅದ್ರಾಗ ಸೈಡ್ ಡಿಸ್ಟೆನ್ಸ್ ಅಂದ್ರೆ ಏನು, ವಾಟ್ ಈಸ್ ಸೈಡ್ ಡಿಸ್ಟೆನ್ಸ್ ಅದು ನೋಡೋಣ. Side distance available from point is actual distance along the road surface which driver form a specified height above the carriageway. Side distance ಅಂದ್ರೆ ಒಬ್ಬ ಡ್ರೈವರ್ಗೆ ಎಲ್ಲಿ ತಕ ಅವನಿಗೆ ಡಿಸ್ಟೆನ್ಸ್ ಕಾಣಿಸ್ತದ, ಒಬ್ಬ ಡ್ರೈವರ್ ಡ್ರೈವ್ ಮಾಡೋ ಮುಂದೆ ಅವನಿಗೆ ಯಾವುದೇ ಒಂದು ಆಬ್ಜೆಕ್ಟ್, ನೆಕ್ಸ್ಟ್ ಆಬ್ಜೆಕ್ಟ್ ಅಂದ್ರೆ ಗಾಡಿ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಅಥವಾ ಯಾರೇ ಪ್ಯಾಸೆಂಜರ್ ಆಗಿರ್ಬೋದು, ಅವನು ಎಷ್ಟು ಡಿಸ್ಟೆನ್ಸ್ ತಕ ಕ್ಲಿಯರ್ ಆಗಿ ಕಾಣಿಸ್ತದ, ಅದಕ್ಕೆ ಏನಂತಾರ ಸೈಟ್ ಡಿಸ್ಟೆನ್ಸ್ ಅಂತ. ಡಯಾಗ್ರಾಮ್ ದಾಗ ತೋರಿಸೋಣ, ಫಿಗರ್ ದಾಗ. ಹೈಟ್ ಆಫ್ ದ ಐ, ಹೈಟ್ ಆಫ್ ದ ಐದಿಂದ ಹೈಟ್ ಆಫ್ ದ ಆಬ್ಜೆಕ್ಟ್, ಆಬ್ಜೆಕ್ಟ್ ಎಲ್ಲಿ ತಕ ಕಾಣಿಸ್ತದಲ್ಲ ಅದಕ್ಕೆ ಏನಂತಾರ ಎಸ್ ಅಥವಾ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್. ಇಟ್ ಇಸ್ ದ ಲೆಂತ್ ಆಫ್ ರೋಡ್ ವಿಸಿಬಲ್ ಅಹೆಡ್ ಟು ದಿ ಡ್ರೈವರ್ ಅಟ್ ಎನಿ ಇನ್ಸ್ಟೆನ್ಸ್. ಸಡನ್ಲಿ ಒಂದ್ ಯಾವುದೇ ಒಂದು ವೆಹಿಕಲ್ ಬಂದ್ರ ಎಷ್ಟು ಡಿಸ್ಟೆನ್ಸ್ ದಾಗ ಅದು ಕಾಣಿಸ್ತದ, ಅದಕ್ಕೆ ಏನಂತಾರ ಸೈಟ್ ಡಿಸ್ಟೆನ್ಸ್ ಅಂತಾರ. ಈ ಡಯಾಗ್ರಾಮ್ ದಾಗ ತೋರಿಸೋಣ. 4 ಲೇನ್ ದಾಗ ಲೆಫ್ಟ್ ರೈಟ್ ಎರಡು ವೆಹಿಕಲ್ ಬರಾಕ್ತಾವು. ಆಗ ಡ್ರೈವರ್ ಐ ಸೈಟ್, ಡ್ರೈವರ್ಗೆ ಎಲ್ಲಿ ತಕ ಕಾಣಿಸ್ತದ ಅದನ್ನ ಏನಂತಾರ, ಆ ಡಿಸ್ಟೆನ್ಸ್ಗೆ ಸೈಟ್ ಡಿಸ್ಟೆನ್ಸ್ ಅಂತಾರ. ಓಕೆ, ಅಪ್ ಟು at what distance road is visible ahead to the driver at any instance. at any instance ದಾಗ ಅವನಿಗೆ ಎಲ್ಲಿ ತಕ ಕಾಣಿಸ್ತದಲ್ಲ ಅದೇ ಸೈಟ್ ಡಿಸ್ಟೆನ್ಸ್. ಇದರಾಗ ಡಿಫರೆಂಟ್ ಟೈಪ್ಸ್ ಬರ್ತಾವು. ಒಂದು ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಬರ್ತದ, ನೆಕ್ಸ್ಟ್ ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಬರ್ತದ, ಓಕೆ, ನೆಕ್ಸ್ಟ್ ISD ಇಂಟರ್ಮೀಡಿಯೇಟ್ ಸೈಡ್ ಡಿಸ್ಟೆನ್ಸ್ ಬರ್ತದ, ನೆಕ್ಸ್ಟ್ ಹೆಡ್ ಲೈಟ್ ಸೈಡ್ ಡಿಸ್ಟೆನ್ಸ್ ಬರ್ತದ, SSD ISD OSD ಅಂತ ಬರ್ತಾವ. ಓಕೆ, ಇವೆಲ್ಲ ಪ್ರಾಬ್ಲಮ್ಸ್ ಅದಾವ. ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಂದ್ರೆ ಏನು? ಮಿನಿಮಮ್ ಸೈಡ್ ಡಿಸ್ಟೆನ್ಸ್ ಅವೈಲೇಬಲ್ ಆನ್ ಹೈವೇ ಎಟ್ ಎನಿ ಸ್ಪಾಟ್. ದ ಮಿನಿಮಮ್ ಡಿಸ್ಟೆನ್ಸ್ ಅವೈಲೇಬಲ್, ಗಾಡಿ ಸ್ಟಾಪ್ ಮಾಡ್ಲಿಕ್ಕೆ ಎಷ್ಟು ಮಿನಿಮಮ್ ಸೈಡ್ ಡಿಸ್ಟೆನ್ಸ್ ಸಿಗ್ತದ ಅದಕ್ಕೆ ಏನಂತಾರ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್. ಓಕೆ, ಮಿನಿಮಮ್ ಸೈಡ್ ಡಿಸ್ಟೆನ್ಸ್ ಎಷ್ಟು ಸಿಗ್ತದ ಗಾಡಿ ಸಡನ್ಲಿ ಸ್ಟಾಪ್ ಮಾಡ್ಲಿಕ್ಕೆ. ಸಡನ್ಲಿ ಒಂದ್ ವೆಹಿಕಲ್ ಬರ್ತದ ಅಪೋಸಿಟ್ ಡೈರೆಕ್ಷನ್ ದಾಗ, ಅವ್ನು ಎಷ್ಟು ಟೈಮ್ ದಾಗ ಎಷ್ಟು ಡಿಸ್ಟೆನ್ಸ್ ದಾಗ ವೆಹಿಕಲ್ ಸ್ಟಾಪ್ ಮಾಡ್ತಾನ ಅದಕ್ಕೆ ಏನಂತಾರ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಂತಾರ. ನೆಕ್ಸ್ಟ್ ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್. ಒಂದು ಗಾಡಿಯನ್ನ ಓವರ್ಟೇಕ್ ಮಾಡ್ಬೇಕಾಗಿರ್ತದ, ನಮ್ದೊಂದು ಕಾರ್ ಇರ್ತದ, ನಾವು ನೆಕ್ಸ್ಟ್ ಟ್ರಕ್ ಅಥವಾ ಬಸ್ಸಿಗೆ ಓವರ್ಟೇಕ್ ಮಾಡ್ಬೇಕಾಗಿರ್ತದ, ಅವನಿಗೆ ಮಿನಿಮಮ್ ಎಷ್ಟು ಡಿಸ್ಟೆನ್ಸ್ ಸಿಗ್ತದ ಓವರ್ಟೇಕ್ ಮಾಡ್ಲಿಕ್ಕೆ ಅದಕ್ಕೆ ಏನಂತಾರ ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಅಥವಾ OSD. ಇದಕ್ಕೆ ಇನ್ನೊಂದು ಹೆಸರು ಅದ ಸೇಫ್ ಪಾಸಿಂಗ್ ಸೈಡ್ ಡಿಸ್ಟೆನ್ಸ್. ಸಡನ್ಲಿ ಓವರ್ಟೇಕ್ ಮಾಡ್ಲಿಕ್ಕೆ ಡ್ರೈವರ್ ಸಡನ್ಲಿ ಅವನಿಗೆ ಎಷ್ಟು ಡಿಸ್ಟೆನ್ಸ್, ಎಷ್ಟು ವಿಜನ್ ಕಾಣಿಸ್ತದ ಓವರ್ಟೇಕ್ ಮಾಡ್ಲಿಕ್ಕೆ, ಗಾಡಿ ಮಾಡ್ಲಿಕ್ಕೆ, ಅಂತ ಮಿನಿಮಮ್ ಸ್ಪೇಸ್ ಗೆ ಏನಂತಾರು ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಅಂತಾರ. ಸೈಡ್ ಡಿಸ್ಟೆನ್ಸ್ ಅಟ್ ಇಂಟರ್ಸೆಕ್ಷನ್. ಈಗ 4 ಇಂಟರ್ಸೆಕ್ಷನ್ ಪಾಯಿಂಟ್ ಇರ್ತಾವ, 4 ಲೈನ್ ಇರ್ತಾವ. 4 ಲೈನ್ ದಾಗ ಎಷ್ಟು ಕಡಿಮೆ ಸ್ಪೇಸ್ ಸಿಗ್ತದ, ಸಫಿಶಿಯಂಟ್ ವಿಸಿಬಿಲಿಟಿ, ಎಷ್ಟು ವಿಸಿಬಿಲಿಟಿ ಸಿಗ್ತದ ಗಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ. ಸಡನ್ಲಿ 4 ಗಾಡಿ ಬಂದಾಗ ಗಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಎಷ್ಟು ಅವನಿಗೆ ಮಿನಿಮಮ್ ಡಿಸ್ಟೆನ್ಸ್ ಸಿಗ್ತದ ಅದಕ್ಕೆ ಏನಂತಾರ ಸೈಟ್ ಡಿಸ್ಟೆನ್ಸ್ ಅಟ್ ಇಂಟರ್ಸೆಕ್ಷನ್. ಓಕೆ, ಟು ಅವಾಯ್ಡ್ ಕೊಲಿಜನ್, ಅಪೋಸಿಟ್ ವೆಹಿಕಲ್ ಅವನಿಗೆ ಆಕ್ಸಿಡೆಂಟ್ ಆಗಬಾರ್ದು, ಅವನಿಗೆ ಡಿಕ್ಕಿ ಹೊಡಿಬಾರ್ದು ಅನ್ನೋದು ಐಡೆಂಟಿಫೈ ಮಾಡಿ ಎಷ್ಟು ಸೈಟ್ ಡಿಸ್ಟೆನ್ಸ್ ತಗೋತಲ್ಲ ಅದಕ್ಕೆ ಏನಂತಾರ ಸೈಟ್ ಡಿಸ್ಟೆನ್ಸ್ ಅಟ್ ಇಂಟರ್ಸೆಕ್ಷನ್. ಒಂದೇದು ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್, ಸಡನ್ಲಿ ಎನಿ ಸ್ಪಾಟ್ ದಾಗ ಹೈವೇದಾಗ ಗಾಡಿಯನ್ನ ಸಡನ್ಲಿ ನಿಂದ್ರಿಸ್ಲಿಕ್ಕೆ ಅದಕ್ಕೆ ಏನಂತಾರ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಂತಾರ. ನೆಕ್ಸ್ಟ್ ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಅಂದ್ರ ಗಾಡಿಯನ್ನ ಓವರ್ಟೇಕ್ ಮಾಡ್ಲಿಕ್ಕೆ ಎಷ್ಟು ನಮಗ ಸಾಧ್ಯ ಅದ ಅದಕ್ಕೆ ಏನಂತಾರ ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಅಂತಾರ. ಸೈಡ್ ಡಿಸ್ಟೆನ್ಸ್ ಅಟ್ ಇಂಟರ್ಸೆಕ್ಷನ್, ಸಡನ್ಲಿ ಒಂದು 4 ಲೇನ್ ದಾಗ ಸಡನ್ಲಿ ಒಂದು ಕಾರ್ನರ್ ದಾಗ ಅಥವಾ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ದಾಗ ಗಾಡಿಯನ್ನ ನಿಂದ್ರಿಸ್ಲಿಕ್ಕೆ, ಗಾಡಿಯನ್ನ ಕಂಟ್ರೋಲ್ ತಗೊಳಿಕ್ಕೆ, ಆಕ್ಸಿಡೆಂಟ್ ಆಗಲ್ದಂಗ ಅದಕ್ಕೆ ಏನಂತಾರ ಸೈಡ್ ಡಿಸ್ಟೆನ್ಸ್ ಅಟ್ ಇಂಟರ್ಸೆಕ್ಷನ್ ಅಂತಾರ. ನೆಕ್ಸ್ಟ್ ISD ಎಷ್ಟಿರ್ತದ ಅಂದ್ರ 2 ಟೈಮ್ಸ್ ಆಫ್ SSD ಇರ್ತದ. ISD ಎಷ್ಟಿರ್ತದ ಅಂದ್ರ 2 ಟೈಮ್ಸ್ ಆಫ್ SSD. Okay, one overtaking side distance cannot be provided, intermediate side distance is provided.
ಓವರ್ಟೇಕ್ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಇಂಟರ್ಮೀಡಿಯೇಟ್ ಸೈಡ್ ಡಿಸ್ಟೆನ್ಸ್ ಪ್ರೊವೈಡ್ ಮಾಡ್ತಾರ ಟು ಗಿವನ್ ದ ಲಿಮಿಟೆಡ್ ಓವರ್ಟೇಕಿಂಗ್ ಅಪರ್ಚುನಿಟೀಸ್. ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಓವರ್ಟೇಕಿಂಗ್ ಆಗ್ಲಿಲ್ಲ ಅಂದ್ರೆ ವೆಹಿಕಲ್ಗಳಿಗೆ ಅವಾಗ ಏನ್ ಮಾಡ್ತಾರ, ಇಂಟರ್ಮೀಡಿಯೇಟ್ ಸೈಡ್ ಡಿಸ್ಟೆನ್ಸ್ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಹೆಡ್ಲೈಟ್ ಸೈಡ್ ಡಿಸ್ಟೆನ್ಸ್ ವಿಸಿಬಲ್ ಟು ಎ ಡ್ರೈವರ್ ಡ್ಯೂರಿಂಗ್ ನೈಟ್ ಡ್ರೈವ್ ಮಾಡೋ ಮುಂದೆ ಡ್ರೈವರ್ಗೆ ವಿಸಿಬಿಲಿಟಿ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಅದು ಎಲ್ಲಿ ತಕ ವೆಹಿಕಲ್ ಹೆಡ್ ಲೈಟ್ ಇದ್ದಾಗ ಎಲ್ಲಿ ತಕ ಅವನಿಗೆ ಡಿಸ್ಟೆನ್ಸ್ ಕಾಣಿಸ್ತದಲ್ಲ ಅದಕ್ಕೆ ಏನಂತಾರೋ ಹೆಡ್ ಲೈಟ್ ಸೈಡ್ ಡಿಸ್ಟೆನ್ಸ್. ಹೆಡ್ ಲೈಟ್ ಆನ್ ಮಾಡಿದಾಗ ದ ಸೈಟ್ ಎಲ್ಲಿ ತಕ ಅವನಿಗೆ ಸೈಟ್ ಕಾಣಿಸ್ತದ, ನೆಕ್ಸ್ಟ್ ಆಬ್ಜೆಕ್ಟ್ ಎಲ್ಲಿ ತಕ ಕಾಣಿಸ್ತದಲ್ಲ ಅದಕ್ಕೆ ಏನಂತಾರ HSD ಅಥವಾ ಹೆಡ್ ಲೈಟ್ ಸೈಡ್ ಡಿಸ್ಟೆನ್ಸ್ ವಿಸಿಬಲ್ ಟು ಎ ಡ್ರೈವರ್ ಡ್ಯೂರಿಂಗ್ ನೈಟ್ ಡ್ರೈವಿಂಗ್ ಅಂಡರ್ ದ ಇಲ್ಯುಮಿನೇಷನ್ ಆಫ್ ದ ವೆಹಿಕಲ್ ಹೆಡ್ ಲೈಟ್ಸ್. The side distance critical at up gradients and at the ascending stretch of valley curves. Higher gradient ದಾಗ ಏನಾಗಿರ್ತದ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಹೈಯರ್ ಗ್ರೇಡಿಯಂಟ್ ಇನ್ಕ್ಲೈನ್ಡ್ ದಾಗ ಏನಾಗಿರ್ತದ ಗಾಡಿ ಮೂವ್ಮೆಂಟ್ ಕಾಣಿಸ್ಬೇಕಾಗಿರ್ತದ. ಕತ್ಲಾಗ ಮೊದಲೇ ಏನು ಕಾಣಿಸಲ್ಲ, ಅವಾಗ ಸಡನ್ಲಿ ಯಾವ್ದೇ ಒಂದು ವೆಹಿಕಲ್ ಬಂದಾಗ ಹೆಡ್ಲೈಟ್ ಮೂಲಕ ಎಷ್ಟು ಡಿಸ್ಟೆನ್ಸ್ ಕವರ್ ಆಗತ್ತಲ್ಲ ಅದಕ್ಕೆ ಏನಂತಾರ HSD ಅಥವಾ ಹೆಡ್ಲೈಟ್ ಸೈಡ್ ಡಿಸ್ಟೆನ್ಸ್ ಅಂತಾರ. Stopping side distance. Minimum side distance available on a highway at any spot having sufficient length to enable the driver to stop a vehicle traveling at a designed speed safely without collision with any other obstruction. SSD ಅಂದ್ರೆ ಏನು? Minimum side distance available on a highway. Minimum ಅವನಿಗೆ ಸೈಡ್ ಡಿಸ್ಟೆನ್ಸ್ ಎಷ್ಟು ಕಾಣಿಸ್ತದಲ್ಲ ಅವೈಲೇಬಲ್ ಅಲ್ಲ at any spot. highwayದಾಗ at any spot ಸಡನ್ಲಿ ಒಂದು ವೆಹಿಕಲ್ ಬಂದಾಗ ಅವ್ ಎಷ್ಟು ಮಿನಿಮಮ್ ಡಿಸ್ಟೆನ್ಸ್ ಟೈಮ್ ಇರುತ್ತಲ್ಲ ಅದಕ್ಕೆ ಏನಂತಾರ SSD ಅಂದ. ಅದು ಹೆಂಗ್ ಡಿಪೆಂಡ್ ಆಗುತ್ತೆ ಅಂದ್ರೆ ಫೀಚರ್ ಆಫ್ ದ ರೋಡ್ಸ್ ಹೆಡ್, height of the driver eye above the road surface, height of the object above the road surface. ಮೂರು ಕಂಡೀಷನ್ ಇಂಪಾರ್ಟೆಂಟ್ ಆಗಿರ್ತಾವ. ಫೀಚರ್ಸ್ ಆಫ್ ದ ರೋಡ್ ಹೆಡ್, ನೆಕ್ಸ್ಟ್ ಫೀಚರ್ ಏನ್ ಬರ್ತದ, ನೆಕ್ಸ್ಟ್ ಮೌಂಟೇನ್ ಏರಿಯಾ ಬರ್ತದೋ ಅಥವಾ ಸಡನ್ಲಿ ಯಾವ್ದೊಂದು ವೆಹಿಕಲ್ ಬರ್ತದೋ ಅಥವಾ ಪ್ಯಾಸೆಂಜರ್ ಬರ್ತಾನೋ ಅದಕ್ಕೆ ಏನಂತಾರ ಫೀಚರ್ಸ್ ಆಫ್ ದ ರೋಡ್ ಹೆಡ್. ಮತ್ತ ರೋಡ್ ಇನ್ಕ್ಲೈನ್ಡ್ ಅದು ಅಥವಾ ರೂಲಿಂಗ್ ಗ್ರೇಡಿಯಂಟ್ ಹೆಚ್ಚದು ಹೈಯರ್ ಗ್ರೇಡಿಯಂಟ್ ಹೆಚ್ಚದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದಕ್ಕೆ ಏನಂತಾರ ಫೀಚರ್ ಆಫ್ ರೋಡ್. ಹೈಟ್ ಆಫ್ ದ ಡ್ರೈವರ್ಸ್ ಐ, ಹೈಟ್ ಆಫ್ ದ ಡ್ರೈವರ್ ಐ ಎಷ್ಟು ಇರಬೇಕು ಅಬೌವ್ ದ ರೋಡ್ ಸರ್ಫೇಸ್ 1.2 ಮೀಟರ್. ಸ್ಟ್ಯಾಂಡರ್ಡ್ ಕಂಡೀಷನ್ ಇವೆಲ್ಲ. ಒಂದು ಹೈಟ್ ಎಷ್ಟು ಇರಬೇಕು ಡ್ರೈವರ್ ಐ 1.2 ಮೀಟರ್ ದಿಂದ ರೋಡ್ ಸರ್ಫೇಸ್ ದಿಂದ ಇರಬೇಕು. ಓಕೆ, ನೆಕ್ಸ್ಟ್ ಹೈಟ್ ಆಫ್ ದ ಆಬ್ಜೆಕ್ಟ್ ಅಬೌವ್ ದ ರೋಡ್ ಸರ್ಫೇಸ್. ಹೈಟ್ ಆಫ್ ದ ಆಬ್ಜೆಕ್ಟ್ ಅಬೌವ್ ದ ರೋಡ್ ಸರ್ಫೇಸ್ ಎಷ್ಟು ಇರಬೇಕು 0.15 ಮೀಟರ್ ಇರಬೇಕು. ಓಕೆ, ಯಾವುದೇ ಒಂದು ಆಬ್ಜೆಕ್ಟ್ ಹೈಟು ನೆಕ್ಸ್ಟ್ ಕಾಣಿಸ್ಲಿಕ್ಕೆ ರೋಡ್ ಸರ್ಫೇಸ್ ನಿಂದ 0.15 ಮೀಟರ್ ಇರಬೇಕು ಮತ್ತು ಡ್ರೈವರ್ ದ ಐ ಸೈಟು 1.2 ಮೀಟರ್ ಇರಬೇಕು. ಇದು ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್. ಇಲ್ಲಿ ತೋರಿಸ ನೋಡಿ IRC H ಅಂದ್ರೆ ಡ್ರೈವರ್ ಐ ಸೈಟ್, ರೋಡ್ ಸರ್ಫೇಸ್ ದಿಂದ ಡ್ರೈವರ್ ಐಗೆ ಎಷ್ಟ ಅದ ಅಂದ್ರ ಕ್ಯಾಪಿಟಲ್ H ಅದ, ಮತ್ತು ರೋಡ್ ಸೈಡ್ ದಿಂದ ಒಂದು ಆಬ್ಜೆಕ್ಟ್ ಅದ ಅದು ಎಷ್ಟು ಅದ ಅಂದ್ರೆ ಸ್ಮಾಲ್ h ಅದ. 0.15 ಮೀಟರ್ ಅದ ಸ್ಮಾಲ್ h, ಆಬ್ಜೆಕ್ಟ್ ಡ್ರೈವರ್ ಐದು ಎಷ್ಟು ಅದ 1.2 ಮೀಟರ್ ಅದ. ಹೈಟ್ ಆಫ್ ಡ್ರೈವರ್ಸ್ ಐ ಅಬೌವ್ ದ ರೋಡ್ ಸರ್ಫೇಸ್ ಈಸ್ ಕ್ಯಾಪಿಟಲ್ H 1.2 ಮೀಟರ್. ಹೈಟ್ ಆಫ್ ದ ಆಬ್ಜೆಕ್ಟ್ ಅಬೌವ್ ದ ರೋಡ್ ಸರ್ಫೇಸ್ ಈಸ್ ಸ್ಮಾಲ್ h, ಅದು ಎಷ್ಟದ 0.15 ಮೀಟರ್ ಅದ. ಇದಕ್ಕೆ ಏನಂತಾರ IRC ಸ್ಟ್ಯಾಂಡರ್ಡ್ ಇಂಡಿಯನ್ ರೋಡ್ ಕಾಂಗ್ರೆಸ್. ಇಂಡಿಯನ್ ರೋಡ್ ಕಾಂಗ್ರೆಸ್ ಅಥವಾ ಇಂಡಿಯನ್ ರೋಡ್ ಕಮಿಷನ್, ಓಕೆ, ಇಂಡಿಯನ್ ರೋಡ್ ಸರ್ವಿಸ್ ಇವೆಲ್ಲ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಾರೆ IRC ದವ್ರು. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ SSD. ಫ್ಯಾಕ್ಟರ್ಸ್ ಏನೇನ್ ಅಫೆಕ್ಟ್ ಆಗ್ತಾವ? ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್. ಓಕೆ, ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್. ಸಡನ್ಲಿ ವೆಹಿಕಲ್ ಬಂದಾಗ ಒಂದು ರಿಯಾಕ್ಷನ್ ಟೈಮ್ ಎಷ್ಟು ಅದ. ಓಕೆ, ಈಗ ಎಕ್ಸಾಂಪಲ್ ಕ್ರಿಕೆಟ್ದಾಗ ನೋಡ್ರಿ, ಕ್ಯಾಚ್ ಹಿಡಿಲಾಕ್ ಹೋಗ್ತಾನ ಒಬ್ಬ ಫೀಲ್ಡರ್, ಕ್ಯಾಚ್ ಹಿಡಿಲಾಕ್ ಹೋದಾಗ ಅವ್ನ ರಿಯಾಕ್ಷನ್ ಟೈಮ್ ಎಷ್ಟು ಅದ. ಓಕೆ, ಬ್ಯಾಟ್ಸ್ಮನ್ ಹೊಡೆದ ಕೂಡಲೇ ಬಾಲ್ ಫೀಲ್ಡರ್ ಕೈ ಎಷ್ಟು ಸಡನ್ಲಿ ಅವ್ ಎಷ್ಟು ಟೈಮ್ ದಾಗ ಕ್ಯಾಚ್ ಮಾಡ್ತಾನ, ಎಷ್ಟೋ ಒಂದು ಮೈಕ್ರೋ ಸೆಕೆಂಡ್ ದಾಗ ಇರ್ತದ. ಓಕೆ, ಒಲಿಂಪಿಕ್ಸ್ ಒಳಗ ಗೊತ್ತಾಗತ್ತೆ ನಿಮ್ಗೆ, ಸೆಕೆಂಡ್ ಅದಕ್ಕಿಂತ ಕಮ್ಮಿ ಏನಿರ್ತದ ಮಿಲಿ ಸೆಕೆಂಡ್ ಅಂತ ಇರ್ತದ. ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ ಅಂತ ಇರ್ತಾವ. ಓಕೆ, ಬಹಳ ನೆಗ್ಲಿಜಿಬಲ್ ಇರ್ತದೆ. ಸಡನ್ಲಿ ಒಂದು 10-20 ಸೆಕೆಂಡ್ ಅಷ್ಟೇ ಸಿಗ್ತದೆ ರಿಯಾಕ್ಷನ್ ಟೈಮ್. ಓಕೆ, ಅದಕ್ಕೆ ಏನಂತಾರ ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್. ಸಡನ್ಲಿ ಒಂದು ವೆಹಿಕಲ್ ಬಂದಾಗ ಓಕೆ ಡ್ರೈವರ್ ಹೆಂಗ್ ರಿಯಾಕ್ಟ್ ಮಾಡ್ತಾನ, ಒಂದು ಜಸ್ಟ್ ಒಂದು 5-6 ಸೆಕೆಂಡ್ಸ್ ನಾಗ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾವ. ಓಕೆ, ಜಸ್ಟ್ ಮಿಲಿ ಸೆಕೆಂಡ್ಸ್ ಹೈವೇ ಒಳಗ ಜಸ್ಟ್ ಮಿಲಿ ಸೆಕೆಂಡ್ ಒಳಗೆ ಆಕ್ಸಿಡೆಂಟ್ ಆಗಿಬಿಡ್ತಾವ. ಓಕೆ, ಬ್ರೇಕ್ ಹೊಡೆದ್ರು ಸಡನ್ಲಿ ಗಾಡಿ ನಿಲ್ರಂಗಿಲ್ಲ.
ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ ಏನಾಗಿರ್ತದ, ಎಫಿಷಿಯನ್ಸಿ ಆಫ್ ಬ್ರೇಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಬ್ರೇಕ್ ಹೊಡೆದ ಕೂಡಲೇ ಗಾಡಿ ಸಡನ್ ನಿಂದ್ರಲಿಕ್ಕೆ ಟೈಮ್ ಹಿಡಿತದ, ಅಂತ ಅಷ್ಟ್ರೊಳಗೆ ಏನಾಗಿಬಿಡ್ತದೆ, ಆಕ್ಸಿಡೆಂಟ್ ಆಗೋಗ್ಬಿಡ್ತದ. ಓಕೆ, ಸ್ಪೀಡ್ ಆಫ್ ವೆಹಿಕಲ್ ಇಂಪಾರ್ಟೆಂಟ್ ಆಗಿರ್ತದ. ಒಂದ್ ಗಾಡಿ 100 ಸ್ಪೀಡ್ನಾಗ ಹೊಂಟಿತ್ತಂದ್ರ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. 100 ಸ್ಪೀಡ್ನಾಗ ಹೊಂಟಿತ್ತಂದ್ರ ಏನಾಗಿರ್ತಾವ, ಎಫಿಷಿಯನ್ಸಿ ಆಫ್ ಬ್ರೇಕ್ ಇಂಪಾರ್ಟೆಂಟ್ ಆಗಿರ್ತದ. ಓಕೆ, ಮತ್ತು ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಬಿಟ್ವೀನ್ ರೋಡ್ ಅಂಡ್ ಟೈರ್ ಅದು ಇಂಪಾರ್ಟೆಂಟ್ ಆಗಿರ್ತದ. ಓಕೆ, ರೋಡ್ ಫ್ರಿಕ್ಷನಲ್ ಜನರೇಟ್ ಮಾಡ್ತದ ಟೈರ್ ಮ್ಯಾಗ. ಓಕೆ, ಬಿಕಾಸ್ ಇಟ್ ಈಸ್ ಅಪೋಸಿಟ್ ಟು ದಿ ಫೋರ್ಸ್. ಟೈರ್ ಪ್ರೆಷರ್ ಹಾಕ ಮುಂದೆ ಏನಾಗಿರ್ತದ, ಟೈರ್ ಫೋರ್ಸ್ ಅಪೋಸಿಟ್ ಏನಾಗಿರ್ತದ, ರೋಡ್ದು ಸರ್ಫೇಸ್ ಆಗಿರ್ತದ. ಅವಾಗ ಏನಾಗಿರ್ತಾವ, ಇವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರ್ತದ. ಗ್ರೇಡಿಯಂಟ್ ಆಫ್ ದ ರೋಡ್, ಗ್ರೇಡಿಯಂಟ್ ಇಂಪಾರ್ಟೆಂಟ್ ಆಗಿರ್ತದ. ಹೈಯರ್ ಗ್ರೇಡಿಯಂಟ್ ಇರ್ತದೋ ಅಥವಾ ಮಿನಿಮಮ್ ಗ್ರೇಡಿಯಂಟ್ ಇರ್ತದೋ ಅದು ಇಂಪಾರ್ಟೆಂಟ್ ಆಗಿರ್ತದ. ಒಂದು ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್ದ ರಿಯಾಕ್ಷನ್ ಟೈಮ್ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಸ್ಪೀಡ್ ಆಫ್ ದ ವೆಹಿಕಲ್, ಗಾಡಿ ಕಂಟ್ರೋಲ್ ಬರ್ಲಿಕ್ಕೆ ಸ್ಪೀಡ್ ಅನ್ನ ಗ್ರಾಜುವಲಿ ಕಡಿಮೆ ಮಾಡ್ಬೇಕಾಗಿರ್ತದ. ಎಫಿಷಿಯನ್ಸಿ ಆಫ್ ದ ಬ್ರೇಕ್ ಎಫಿಷಿಯನ್ಸಿ ಎಷ್ಟು ಅನ್ನೋದು ಅದು ಐಡೆಂಟಿಫೈ ಮಾಡ್ಬೇಕಾಗಿರ್ತದ. ನೆಕ್ಸ್ಟ್ ಫ್ರಿಕ್ಷನಲ್ ರೆಸಿಸ್ಟೆನ್ಸ್, ರೋಡ್ ಮತ್ತು ಟೈರ್ ನಡಬರ್ಕಿಂತ ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಎಟ್ ಆಗಿರ್ತದ, ಅದು ಇಂಪಾರ್ಟೆಂಟ್ ಆಗಿರ್ತದೆ. ಒನ್ ಬೈ ಒನ್ ತೋರ್ಸಾರು. ಫಸ್ಟ್, ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್. Total reaction time of the driver. It is the time taken from the instant of the object is visible to the instant of the brake effectively applied. Total reaction time ಅಂದ್ರೆ ಏನು, ಟೈಮ್ ಟೇಕನ್ ಫ್ರಮ್ ದ ಇನ್ಸ್ಟಂಟ್ ಆಫ್ ದ ಆಬ್ಜೆಕ್ಟ್ ಕಾಣಿಸಿದಾಗ, ಡ್ರೈವರ್ಗೆ ಆಬ್ಜೆಕ್ಟ್ ಕಾಣಿಸಿದಾಗ, ಮುಂದಿನ ಆಬ್ಜೆಕ್ಟ್ ಕಾಣಿಸಿದಾಗ, ಮತ್ತು ಟು ದಿ ಡ್ರೈವರ್ ಟು ದಿ ಇನ್ಸ್ಟಂಟ್ ಬ್ರೇಕ್ ಎಫೆಕ್ಟಿವ್ಲಿ ಅಪ್ಲೈಡ್. ಬ್ರೇಕ್ ಸಡನ್ಲಿ ಯಾವಾಗ ಅಪ್ಲೈ ಮಾಡ್ತಾನು, ರೇಷಿಯೋ ಆಫ್ ಏನಾಗಿರ್ತದ, ಆಬ್ಜೆಕ್ಟ್ ಯಾವಾಗ ಕಾಣಿಸ್ತದ ಮತ್ತು ಬ್ರೇಕ್ ಯಾವಾಗ ಅಪ್ಲೈ ಮಾಡ್ತಾನ, ಅದಕ್ಕೆ ಏನಂತಾರ ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇಟ್ ಡಿವೈಡ್ಸ್ ಇಂಟು ಡಿಫರೆಂಟ್ ಟೈಪ್ಸ್: ಪರ್ಸೆಪ್ಷನ್ ಟೈಪ್, ಬ್ರೇಕ್ ರಿಯಾಕ್ಷನ್ ಟೈಮ್, PIV ಥಿಯರಿ ಅಂತ ಬರ್ತದ. ನೆಕ್ಸ್ಟ್, PIV ಥಿಯರಿ ಅಂದ್ರೆ ಏನು, ಪರ್ಸೆಪ್ಷನ್, ಇಂಟಲೆಕ್ಷನ್, ಎಮೋಷನ್, ವೈಲೇಷನ್. Perception time ಅಂದ್ರೆ ಏನು, it is the time from the instant the object comes on the line of sight of the driver to the instant he realizes that vehicle needs to be stopped. ಸಡನ್ಲಿ ಒಂದು ಯಾವುದೇ ಒಂದು ಆಬ್ಜೆಕ್ಟ್ ಬಂದ್ ಬಿಡ್ತದ ಹೈವೇದಾಗ ಗಾಡಿ ಮುಂದೆ. ಓಕೆ, ನೀವು ಗಾಡಿ ಡ್ರೈವ್ ಮಾಡ್ತಿರ್ತೀರಿ ಒಂದು 80 ಸ್ಪೀಡ್ನಾಗ, ಸಡನ್ಲಿ ಒಂದು ಆಬ್ಜೆಕ್ಟ್ ಬಂದ್ ಬಿಡ್ತದ. ಆ ಆಬ್ಜೆಕ್ಟ್ ಬಂದ ಕೂಡಲೇ ಡ್ರೈವರ್ ಥಿಂಕ್ ಮಾಡ್ತಾನ, ಗಾಡಿ ಸ್ಟಾಪ್ ಮಾಡ್ಲೇಬೇಕು, ಇಲ್ಲಿಕಂದ್ರೆ ಏನಾಗತ್ತ, ಅದಕ್ಕೆ ಡಿಕ್ಕಿ ಹೊಡಿತದ. ಅದಕ್ಕೆ ಏನಂತಾರ ಪರ್ಸೆಪ್ಷನ್ ಟೈಮ್ ಅಂತಾರ. ಇಟ್ ಇಸ್ ದ ಟೈಮ್ ಫ್ರಮ್ ದ ಇನ್ಸ್ಟಂಟ್ ದ ಆಬ್ಜೆಕ್ಟ್ ಕಮ್ ಆನ್ ದ ಲೈನ್ ಆಫ್ ಸೈಟ್. ನಿಮ್ಗೆ ಲೈನ್ ಆಫ್ ಸೈಟ್ ನಾಗ ಆಬ್ಜೆಕ್ಟ್ ಬರ್ತದ, ಅವಾಗ ಡ್ರೈವರ್ ಏನ್ ಮಾಡ್ತಾನ, ಸಡನ್ಲಿ ಬ್ರೇಕ್ ಅನ್ನ ಹೊಡಿಲಿಕ್ಕೆ ನಿರ್ಧಾರ ಮಾಡ್ತಾರ. ಅವ ಡಿಸಿಷನ್ ಏನ್ ತಗೋತಾನಲ್ಲ ಆ ತಗೊಳ್ಳೋ ಟೈಮಿಗೆ ಏನಂತಾರ ಪರ್ಸೆಪ್ಷನ್ ಟೈಮ್ ಅಂತಾರ. ನೆಕ್ಸ್ಟ್, ಬ್ರೇಕ್ ರಿಯಾಕ್ಷನ್ ಟೈಮ್. Brake reaction also depends on several factors, including skill of the driver, the type of the problems, and various other environment factors. Brake reaction ಎದ್ರ ಮೇಲೆ ಡಿಪೆಂಡ್ ಆಗಿರ್ತದ ಅಂದ್ರೆ ಸ್ಕಿಲ್ ಆಫ್ ದ ಡ್ರೈವರ್ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಎಕ್ಸಾಂಪಲ್, ನಾರ್ತ್ ಇಂಡಿಯಾದಾಗ ಹೋದ್ರಾಗ ನಿಮ್ಗ ನಾರ್ತ್ ಇಂಡಿಯಾದಾಗ ಏನೇನದಾವಲ್ಲ ಇವು ಉತ್ತರಾಖಂಡು, ಓಕೆ, ಕೇದಾರ್ನಾಥ್, ಬದ್ರಿನಾಥ್ ಏನದಾವಲ್ಲ, ಸಿಂಗಲ್ ರೋಡ್ ಹೈವೇನ ಸಿಂಗಲ್ ರೋಡ್ ಇರ್ತದ. ಅಲ್ಲಿ ಸ್ಕಿಲ್ ಆಫ್ ದ ಡ್ರೈವರ್ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಒಂದೇ ರೋಡ್ದಾಗ ಅವ್ನ ಗಾಡಿ ಹೆಂಗ್ ಓವರ್ಟೇಕ್ ಮಾಡ್ತಾನ, ಓಕೆ, ಬ್ರೇಕ್ ಹೆಂಗ್ ಅಪ್ಲೈ ಮಾಡ್ತಾನ, ಅದಕ್ಕೆಲ್ಲ ಏನಾಗಿರ್ತದ, ಸ್ಕಿಲ್ ಬೇಕಾಗಿರ್ತದ. ಯೂಟ್ಯೂಬ್ ದಾಗ ನೋಡಿರ್ಬೋದು ನೀವು, ಎಂತ ದೊಡ್ಡ ಲಾರಿಗಳು ಹೆಂಗ್ ಡ್ರೈವ್ ಮಾಡ್ತಾರ ಅವ್ರು, ಎಂತ ಹೆವಿ ವೆಹಿಕಲ್ ಇದ್ರೂ ಡ್ರೈವರ್ ಸ್ಕಿಲ್ ಮ್ಯಾಗ ನಿಂತಿರ್ತದ, ಅವ್ ಹೆಂಗ್ ಗಾಡಿನ ಡ್ರೈವ್ ಮಾಡ್ತಾನ. ಅದಕ್ಕೆ ಏನಾಗಿ ಬೇಕಾಗಿರ್ತದ, ಸ್ಕಿಲ್ ಆಫ್ ದ ಡ್ರೈವರ್ ಬೇಕಾಗಿರ್ತದ. ನಾರ್ಮಲಿ ನಾರ್ತ್ ಇಂಡಿಯಾದಾಗ ಸ್ಕಿಲ್ ಹೆಚ್ಚಿರ್ತಾವ ಡ್ರೈವರ್ಗಳಿಗೆ. ಎಲ್ಲಿ ಮೌಂಟೇನ್ ಏರಿಯಾದಾಗ ಇರ್ತಾವ ನೋಡು, ಘಾಟ್ ಸೆಕ್ಷನ್ ದಾಗ ಅದೇನ್ ಹೊಡಿತಿರ್ತಾರಲ್ಲ, ನಮ್ KSRTC ಬಸ್ ಡ್ರೈವರ್ಗಳಿಗೂ ಅಷ್ಟೇ, ಅವ್ರಿಗೂ ಸ್ಕಿಲ್ ಹೆಚ್ಚಿಗೆ ಇರ್ತದ. ಸಿಟಿ ಒಳಗೆ ಹೊಡಿಯೋನಿಗೆ ಸ್ಕಿಲ್ ಬೇರೆನೆ ಇರ್ತದ, ಮತ್ತು ಫಾರೆಸ್ಟ್ ಏರಿಯಾ ಮತ್ತು ಘಾಟ್ ಸೆಕ್ಷನ್ ಹೊಡಿಯೋನಿಗೆ ಸ್ಕಿಲ್ ಬೇರೆನೆ ಆಗಿರ್ತದ. ಅದು ಬಹಳ ಇಂಪಾರ್ಟೆಂಟ್ ಡ್ರೈವರ್ಗಳಿಗೆ. ನೆಕ್ಸ್ಟ್, ದ ಟೈಪ್ ಆಫ್ ದ ಪ್ರಾಬ್ಲಮ್ಸ್ ಎಂತ ಅದಾವು. ಓಕೆ, ಒಬ್ಬ ಡ್ರೈವರ್ಗೆ ಪ್ರಾಬ್ಲಮ್ಸ್ ಏನೇನ್ ಬರ್ತಾವು, ಗಾಡಿ ಮೂವ್ಮೆಂಟ್ ಮಾಡುದು. ಸಿಟಿ ಒಳಗೆ ಪ್ರಾಬ್ಲಮ್ಸ್, ಸಿಟಿ ಒಳಗೆ ರೋಡ್ಸ್ಗಳು ಬಹಳ ಇವು ಇರ್ತಾವು, ನ್ಯಾರೋ ಇರ್ತಾವು. ಕೆಲವೊಂದು ಊರಾದಾಗ ರೋಡ್ಸ್ಗಳು ಹೆಚ್ಚಿಗೆ ಇರ್ತಾವು, ಅಂದ್ರೆ ವಿಡ್ತ್ ಹೆಚ್ಚಿಗೆ ಇರ್ತದ, ಕೆಲವೊಂದ್ ಕಡೆ ವಿಡ್ತ್ ಕಡಿಮೆ ಇರ್ತದ. ಅಂತಾದಾಗ ಏನಾಗಿರ್ತದ, ಬ್ರೇಕ್ ರಿಯಾಕ್ಷನ್ ಟೈಮ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಮತ್ತೆ ವೇರಿಯಸ್ ಅದರ್ ಎನ್ವೈರನ್ಮೆಂಟ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗಿರ್ತದೆ. ಎಕ್ಸಾಂಪಲ್, ರೇನಿ ಸೀಸನ್ ದಾಗ ಕಂಟಿನ್ಯೂಸ್ ರೇನಿ ಸೀಸನ್ ಬೀಳೋ ಮುಂದ ಆವಾಗ ರಿಯಾಕ್ಷನ್ ಟೈಮ್ ಬೇರೆನೆ ಇರ್ತದ.
ಓಕೆ ಮ್ಯಾಕ್ಸಿಮಮ್ ಘಾಟ್ ಸೆಕ್ಷನ್ ದಾಗ ನಮ್ಮ ಕೊಡಗು ಆಗಿರ್ಬೋದು, ಉತ್ತರಾಖಂಡ, ಓಕೆ ಕೋಲ್ಕತ್ತಾ ಆಗಿರ್ಬೋದು, ಓಕೆ ಅಂತಲ್ಲಿ ಏನಾಗಿರ್ತದ ಎನ್ವೈರನ್ಮೆಂಟ್ ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಶಿರಾಡಿ ಘಾಟ ಅವೇನದಾವಲ್ಲ ಅಲ್ಲಿ ಕಂಟಿನ್ಯೂಸ್ ರೈನ್ಫಾಲ್ ಆಗ್ತಿರ್ತದ. ಅವಾಗ ರೋಡ್ ಸರ್ಫೇಸ್ ಮ್ಯಾಗ ಗಾಡಿ ಸ್ಮೂತ್ಲಿ ಹೋಗ್ಬೇಕಾಗಿರ್ತದ. ಅವಾಗ ರಿಯಾಕ್ಷನ್ ಟೈಮ್ ಹೆಂಗಿರ್ತದಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಅದಕ್ಕೆ ಏನಂತಾರ ಬ್ರೇಕ್ ರಿಯಾಕ್ಷನ್ ಟೈಮ್ ಅಂತಾರ. Next, total reaction time of the driver can be calculated by PIV theory. Total reaction time of the driver ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ ಅಂದ್ರೆ PIV ಥಿಯರಿಲೆ ಕ್ಯಾಲ್ಕುಲೇಟ್ ಮಾಡ್ತಾರೋ. PIV ಅಂದ್ರೆ ಏನು? ಪರ್ಸೆಪ್ಷನ್, ಇಂಟರಾಕ್ಷನ್, ಎಮೋಷನ್, ವೈಲೇಷನ್. ಡಯಾಗ್ರಾಮ್ ನಾಗ ತೋರಿಸ್ಯಾರ. ಪರ್ಸೆಪ್ಷನ್ ಟೈಮ್ ಎಷ್ಟೇ ಆಗಿರ್ಬೇಕು, ಇಂಟರಾಕ್ಷನ್ ಅಂದ್ರೆ ಏನು, ಎಮೋಷನ್ ಅಂದ್ರೆ ಏನು, ಮತ್ತು ವೈಲೇಷನ್ ಅಂದ್ರೆ ಏನು. ನೆಕ್ಸ್ಟ್ ಸ್ಲೈಡ್ ನಾಗ ಗೊತ್ತಾಗಿತ್ತು. ಇದು ಎದ್ರಾಗ ಬರ್ತದ ಅಂದ್ರೆ ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ ಡ್ರೈವರ್. ಅವ ಸಡನ್ಲಿ ರಿಯಾಕ್ಷನ್ ಟೈಮ್ ಡ್ರೈವರ್ ಸಡನ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಬಂದಾಗ ಅವ್ ಹೆಂಗ್ ಥಿಂಕ್ ಮಾಡ್ತಾನಂದ್ರ 4 ಥಿಯರಿ ಮ್ಯಾಗ ಥಿಂಕ್ ಮಾಡ್ತಾನ. PIV ಥಿಯರಿ ಅಂತಾರ. ಪರ್ಸೆಪ್ಷನ್ ಅಂದ್ರೆ ಏನು, ಇಂಟರಾಕ್ಷನ್ ಅಂದ್ರೆ ಏನು, ಎಮೋಷನ್ ಅಂದ್ರೆ ಏನು, ವೈಲೇಷನ್ ಅಂದ್ರೆ ಏನು. ಪರ್ಸೆಪ್ಷನ್ ಅಂದ್ರೆ ಏನು? ಫಸ್ಟಿಗೆ ಟೈಮ್ ರಿಕ್ವೈರ್ಡ್ ಫಾರ್ ದ ಸೆನ್ಸೇಷನ್ ರಿಸೀವ್ಡ್ ಬೈ ದ ಐಸ್ ಆರ್ ಇಯರ್ಸ್ to be transmitted to the brain through the nervous system and spinal cord. ಫಸ್ಟ್ ಗೆ ಏನಾಗ್ತದ, ಕಣ್ಣಿನ ಮೂಲಕ ನೋಡ್ತಾನವ ಆಬ್ಜೆಕ್ಟ್ ಅನ್ನ, ಓಕೆ ಬೈ ಐಸೈಟ್ ಅಥವಾ ಕಿವಿ ಮೂಲಕ ಕೇಳಿಸ್ಕೊತಾನು. ಓಕೆ KSRTC ಡ್ರೈವರ್ದಾಗ ನೋಡ್ರಿ, KSRTC ಡ್ರೈವರ್ಗಳಿಗೆ ಮಿರರ್ ಹೆಂಗಿರ್ತದ ಅಂದ್ರ ಅವ್ರಿಗೆ ಹಿಂದೆ ಯಾವ ವೆಹಿಕಲ್ ಬರ್ತದ ಅದು ಕಾಣಿಸಲ್ಲ. ಓಕೆ ಹಿಂದು ಮತ್ತು ಸೈಡ್ ಬರೋದು ಕಾಣಿಸಲ್ಲ, ಯಾಕಂದ್ರೆ ಅಷ್ಟು ಲೆಂಗ್ತ್ ಇರ್ತದ ಅದು ಗಾಡಿದು. ಓಕೆ ಅವಾಗ ಏನಾಗಿರ್ತದ ಒಂದು ಐ ಕಾಂಟ್ಯಾಕ್ಟ್ ಮತ್ತು ಇಯರ್ಸ್ ಬಹಳ ಇಂಪಾರ್ಟೆಂಟ್. ಕೇಳಿಸ್ಕೋ ಕೆಪಾಸಿಟಿ ಮತ್ತು ಕಣ್ಣಿಂದ ರಿಯಾಕ್ಷನ್ ಟೈಮು, ನೋಡೋ ಕೆಪಾಸಿಟಿ, ವಿಸಿಬಿಲಿಟಿ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ ಏನಂತಾರ ಪರ್ಸೆಪ್ಷನ್ ಅಂತಾರ. ಓಕೆ ಡ್ರೈವರ್ಗಳಿಗೆ ಐ ಸೈಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅವನು ಕಣ್ಣುಗಳು ಬಹಳ ವಿಸಿಬಿಲಿಟಿ ಚೆಕ್ ಮಾಡೇ ಬಿಡ್ಬೇಕು ಅವನಿಗೆ. ಓಕೆ ಫಸ್ಟ್ ಗೆ ಏನಾಗಿರ್ತದ, ಸೆನ್ಸೇಷನ್ ರಿಸೀವ್ಡ್ ಆಗುತ್ತದ. ಓಕೆ ಆಬ್ಜೆಕ್ಟ್ ಅನ್ನ ಸಡನ್ಲಿ ರಿಸೀವ್ ಮಾಡ್ತಾರ. ರಿಸೀವ್ ಮಾಡಂತ ಏನಾಗುತ್ತದ, ಅದು ಐಸ್ ಒಳಗೆ ಟ್ರಾನ್ಸ್ಫರ್ ಆಗ್ತದೆ. ಎದಕ್ಕೆ ಟ್ರಾನ್ಸ್ಮಿಟ್ ಆಗುತ್ತೆ? ಬ್ರೈನಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದ್ರಲ್ಲಿ ಕಣ್ಣಿನ ಮೂಲಕ ಆಬ್ಜೆಕ್ಟ್ ಇಮೇಜ್ ಅನ್ನು ತಗೋತೀವಿ, ಅದನ್ನ ಸಡನ್ಲಿ ಬ್ರೈನಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಥ್ರೂ ನರ್ವಸ್ ಸಿಸ್ಟಮ್. ಅದಕ್ಕೆ ಏನಂತಾರ ಪರ್ಸೆಪ್ಷನ್ ಟೈಮ್ ಅಂತಾರ. ನೆಕ್ಸ್ಟ್ ಇಂಟರಾಕ್ಷನ್, ಟೈಮ್ ರಿಕ್ವೈರ್ಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್. ಓಕೆ ಟೈಮ್ ಎಷ್ಟು ಬೇಕಾಗ್ತದ ಅಂಡರ್ಸ್ಟ್ಯಾಂಡಿಂಗ್ ಸಿಚುವೇಶನ್, ಅದಕ್ಕೆ ಏನಂತಾರ ಇಂಟರಾಕ್ಷನ್ ಅದ. ಓಕೆ ಸಡನ್ಲಿ ಒಂದು ಗಾಡಿ ಬಂತು, ಆ ಗಾಡಿ ಬಂದಾಗ ಡಿಸಿಷನ್ ಏನ್ ತಗೋಬೇಕು, ಅಂಡರ್ಸ್ಟ್ಯಾಂಡಿಂಗ್ ಸಿಚುವೇಶನ್ ಹೆಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾನ, ಅದಕ್ಕೆ ಏನಂತಾರ ಇಂಟರಾಕ್ಷನ್ ಅಂತಾರ. ಎಮೋಷನ್, ನೆಕ್ಸ್ಟ್ ಇಟ್ ಇಸ್ ಅ ಟೈಮ್ elapsed ಡ್ಯೂರಿಂಗ್ ಎಮೋಷನಲ್ ಸೆನ್ಸೇಷನ್ and disturbance such as fear, anger, any other emotional feelings such as superstition, etc. with reference to the situation. ಎಮೋಷನಲ್ ಫ್ಯಾಕ್ಟರ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ. ಡ್ರೈವರ್ಗಳಿಗೆ ಎಮೋಷನ್ಸ್ ಅವರು ಇರ್ತಾರ, ಸಾಮಾನ್ಯ ಜನನೇ ಅವರು. ಎಕ್ಸಾಂಪಲ್ ಫಿಯರ್, ಆಂಗರು, ಕೆಲವೊಬ್ರು ಹೆದರ್ತಾರ, ಕೆಲವೊಬ್ರು ಸಿಟ್ಟನಾಗಿರ್ತಾರ. ಓಕೆ ಇವೆಲ್ಲ ಫ್ಯಾಕ್ಟರ್ಸ್ ಗಳು ಇಂಪಾರ್ಟೆಂಟ್ ಆಗಿರ್ತದ. ಕೆಲವೊಬ್ರು ಹೆದರ್ಕೋತ ಏನಾಗಿರ್ತದ, ಸಡನ್ಲಿ ಏನ್ ಮಾಡ್ತಾರ, ಬ್ರೇಕ್ ಹೊಡೆದ್ ಬಿಡ್ತಾರ. ಬ್ರೇಕ್ ಹೊಡೆದ್ ಮುಂದೆ ಏನಾಗತ್ತ, ಗಾಡಿಗಳು ಏನಾಗತ್ತ ಸ್ಕಿಡ್ ಆಗಿಬಿಡ್ತಾವ. ಓಕೆ ಅದಕ್ಕಾಗಿ ಏನಾಗಿರ್ತದ, ಎಮೋಷನಲ್ ಫ್ಯಾಕ್ಟರ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಓಕೆ ಇವನ್ನೆಲ್ಲ ಫಾರಿನ್ ಕಂಟ್ರಿ ಒಳಗೆ ಟ್ರೈನಿಂಗ್ ಕೊಡ್ತಾರ ಇವು. ಓಕೆ ಇವನ್ನೆಲ್ಲ ಥಿಯರಿ ಮ್ಯಾಕ್ ಟ್ರೈನಿಂಗ್ ಕೊಡ್ತಾರೆ. ಯಾವಾಗ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋ ಮುಂದೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಇವು. ಓಕೆ ನಮ್ ಕಂಟ್ರಿ ಒಳಗೆ ಇಟ್ ಇಸ್ ನಾಟ್ ಪಾಸಿಬಲ್ ಆಕ್ಚುಲಿ. ರೊಕ್ಕ ಕೊಟ್ಟ ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ಬಿಡ್ತಾರೆ ಇಲ್ಲಿ. ಓಕೆ ಫಿಯರು, ಆಂಗರು, ಎಮೋಷನಲ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್ ಆಗಿದೆ ಡ್ರೈವರ್ಗಳು ಇಂಥ ಸಿಚುವೇಶನ್ದಾಗ. ಓಕೆ ಎಮೋಷನಲ್ ಫೀಲಿಂಗ್ ಸಚ್ ಆಸ್ ಸೂಪರ್ಸಿಷನ್ ಅಂದ್ರೆ ಮೂಢನಂಬಿಕೆ. ಕೆಲವೊಂದು ಮೂಢನಂಬಿಕೆನೂ ಇರ್ತಾವ ಕೆಲವೊಬ್ಬರು. ಓಕೆ ಮೂಢನಂಬಿಕೆ ಅಂದ್ರೆ ಎಕ್ಸಾಂಪಲ್ ಸಚಿನ್ ಲೆಫ್ಟ್ ಪ್ಯಾಡ್ ಗೆ ಹಾಕೋತಾರ, ಮೊದಲಿಗೆ ಲೆಫ್ಟ್ ಪ್ಯಾಡ್ ಹಾಕೋತಾನು. ಗಂಗೂಲಿ ಮೊದಲಿಗೆ ರೈಟ್ ಪ್ಯಾಡ್ ಹಾಕೋತಾನು. ಇವಕ್ಕೆ ಅಂತಾರ ಮೂಢನಂಬಿಕೆ ಅಂತಾರ. ಬೆಕ್ ಅಡ್ಡ ಬಂದ್ರ ಏನಂತಾರ, ಬೆಕ್ ಅಡ್ಡ ಬಂದ್ರ ಮೂವ್ಮೆಂಟ್ ಮಾಡಬಾರ್ದು ಅಂತ ಸೂಪರ್ಸಿನ ಟ್ರಾನ್ಸ್ಪೋರ್ಟೇಷನ್ ದಾಗ ಬರ್ತದ ನೋಡ್ರಿ. ಬೆಕ್ ಅಡ್ಡ ಬಂದ್ರ ಗಾಡಿ ಮೂವ್ಮೆಂಟ್ ಮಾಡಬಾರ್ದು. ನರಿ ಅಡ್ಡ ಬಂದ್ರ ತುಂಬಾ ಚಲೋ. ಇದಕ್ಕೆ ಏನಂತಾರ, ಮೂಢನಂಬಿಕೆ ಅಂತಾರ. ಓಕೆ ಇಂಥ ಸಿಚುವೇಶನ್ ದಾಗ ಇಂಥವೆಲ್ಲ ಇರಬಾರ್ದು. ಅದಕ್ಕೆ ಏನಂತಾರ ಎಮೋಷನ್ ಅಂತಾರ. ನೆಕ್ಸ್ಟ್ ವೈಲೇಷನ್, ಇಟ್ ಇಸ್ ದ ಟೈಮ್ ಟೇಕನ್ ಫಾರ್ ದ ಫೈನಲ್ ಆಕ್ಷನ್. ಓಕೆ ಫೈನಲ್ ಆಕ್ಷನ್ ಏನದ ಅದಕ್ಕೆ ಏನಂತಾರ ವೈಲೇಷನ್ ಅಂತಾರ. ಪರ್ಸೆಪ್ಷನ್ ಅಂದ್ರೆ ಏನು, ಮೊದಲು ಇಮೇಜ್ ನ ಗ್ರಾಪ್ಸ್ ಮಾಡ್ಕೋತೀವಿ. ಸಡನ್ಲಿ ಒಂದ್ ಗಾಡಿ ಬಂದಾಗ ಓಕೆ ಅದನ್ನ ಆಯ್ದಾಗ ತಗೋತೀವಿ, ಕಣ್ಣೆಲ್ಲ ತಗೋತೀವಿ, ಕಣ್ಣಿಂದ ನೋಡ್ತೀವಿ ಅಥವಾ ಕಿವಿನ ಕೇಳಿಸ್ಕೋತೀವಿ, ಅದನ್ನ ಬ್ರೈನಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಥ್ರೂ ನರ್ವಸ್ ಸಿಸ್ಟಮ್. ಅದಕ್ಕೆ ಪರ್ಸೆಪ್ಷನ್ ಟೈಮ್ ಅಂತಾರು. ಇಂಟರಾಕ್ಷನ್, ಸಿಚುವೇಶನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಟೈಮ್ ಅದಕ್ಕೆ ಏನಂತಾರ ಇಂಟರಾಕ್ಷನ್ ಅಂತಾರ.
ಎಮೋಷನ್ ಅಂದ್ರೆ ಏನು? ಟೈಮ್ elapsed ಡ್ಯೂರಿಂಗ್ ಎಮೋಷನಲ್ ಸೆನ್ಸೇಷನ್. ಓಕೆ, ಟೈಮ್ elapsed ಡ್ಯೂರಿಂಗ್ ಎಮೋಷನಲ್ ಸೆನ್ಸೇಷನ್ ಸಚ್ ಆಸ್ ಫಿಯರ್, ಆಂಗರ್. ಕೆಲವೊಬ್ರು ಎಮೋಷನ್ ಇರ್ತಾವ, ಡ್ರೈವರ್ಗಳು ಬಹಳ ಎಮೋಷನಲ್ ಇರ್ತಾರ, ಅವ್ರಿಗೆ ಏನಂತಾರೆ ಕಂಟ್ರೋಲ್ ಮಾಡ್ಕೋಗಿರ್ತದೆ ಎಮೋಷನ್. ಸಿಟ್ಟು ಮತ್ತು ಫಿಯರ್, ಅಂಜಿಕೆ ಇವನ್ನೆಲ್ಲ ಬಿಡಬೇಕು. ಮತ್ತು ಮೂಢನಂಬಿಕೆಗಳನ್ನು ಬಿಡಬೇಕು. ಹೇಳಿದ ಬೇಕಂಡ ಬಂದ್ರೆ, ನರಿ ಅಂಡ್ ಬಂದ್ರೆ ಚಲೋ ಆಗಿರ್ತದೆ, ಬೇಕಂಡ ಬಂದ್ರೆ ಚಲೋ ಇಲ್ಲ, ಇವನ್ನೆಲ್ಲ ಬಿಡಬೇಕಾಗಿರ್ತದೆ. ವೈಲೇಷನ್ ಅಂದ್ರೆ ಏನು? ಇಟ್ ಇಸ್ ಟೈಮ್ ಟೇಕನ್ ಫಾರ್ ದ ಫೈನಲ್ ಆಕ್ಷನ್. ಆಕ್ಷನ್ ಫೈನಲ್ ಏನ್ ತಗೋತಾನ ಅದಕ್ಕೆ ಏನಂತಾರ? ವೈಲೇಷನ್ ಅಂತಾರ. ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ ಡ್ರೈವರ್ ಮೇ ವೆರಿ ಫ್ರಮ್ 0.5 ಸೆಕೆಂಡ್ ಟು 4 ಸೆಕೆಂಡ್. ಎಷ್ಟು ಇರ್ತದಂದ್ರೆ 0.5 ಮಿಲಿ ಸೆಕೆಂಡ್ ಟು 4 ಸೆಕೆಂಡ್ ರಿಯಾಕ್ಷನ್ ಟೈಮ್ ಬರೀ ಇಷ್ಟೇ ಸಿಗ್ತದೆ ಡ್ರೈವರ್ಗಳಿಗೆ. ಹಂಗಾಗಿ ಡ್ರೈವರ್ ಬಹಳ ಸ್ಕಿಲ್ ಬಹಳ ಬೇಕಾಗಿರ್ತದ. ಓಕೆ, ರಿಯಾಕ್ಷನ್ ಟೈಮ್ ಬಹಳ ಇಂಪಾರ್ಟೆಂಟ್ ಆಗಿ. ಕ್ರಿಕೆಟ್ನಾಗ ಇರ್ತದ ನೋಡ್ರಿ, ಕೀಪರ್ ಮತ್ತು ಸ್ಲೀಪರ್ ನಿಂತಿರ್ತಾರಲ್ಲ, ಅವ್ರಿಗೆ ರಿಯಾಕ್ಷನ್ ಟೈಮ್ ಬಹಳ ಕಮ್ಮಿ ಸಿಗ್ತದ. ಬ್ಯಾಟ್ಸ್ಮನ್ ಒಂದು ಸಡನ್ಲಿ ಒಂದು ಎಜ್ಜು ಅಥವಾ ಕಟ್ ಆದ್ರೆ ಏನಾಗುತ್ತೆ, ರಿಯಾಕ್ಷನ್ ಟೈಮ್ ಎಷ್ಟು ಇರ್ತದ? ಮ್ಯಾಕ್ಸಿಮಮ್ 8 to 10 ಸೆಕೆಂಡ್ ಸಿಗ್ತದ ಅವ್ನಿಗೆ. ಕೆಲವೊಂದ್ ಟೈಮ್ ಅಷ್ಟು ಸಿಗಲ್ಲ, 5 ಸೆಕೆಂಡ್ ಸಿಗ್ತದ. ಅವಾಗ ಒಂದು ಎಮೋಷನ್ ಏನಾಗಿರ್ತದ, ಒಂದು ರಿಯಾಕ್ಷನ್ ಟೈಮ್ ಏನಾಗಿರ್ತದ. ಓಕೆ, ಅವ್ ಆಕ್ಷನ್ ಹೆಂಗ್ ತಗೋತಾನು, ಸಿಚುವೇಶನ್ ಹೆಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾನು. ಯಾಕಂದ್ರೆ ಬಾಲ್ ಸ್ಪೀಡ್ ಎಷ್ಟು ಇರ್ತದ ಅಂದ್ರೆ ಮ್ಯಾಕ್ಸಿಮಮ್ 100-150 ಕಿಲೋಮೀಟರ್ ಸ್ಪೀಡ್ ನಾಗ ಹೋಗಿತಿರ್ತಾರ ಬಾಲ್. ಓಕೆ, ಶೋಯಬ್ ಅಖ್ತರ್ ಮತ್ತು ಬ್ರೆಟ್ಲಿ ಬಾಲ್ ನಾಗ 100-150 ಸ್ಪೀಡ್ ನಾಗ ಬಾಲ್ ಹೆಂಗ್ ಕ್ಯಾಚ್ ಮಾಡ್ಕೋತಿರು, ಅದೇ ಇದು ಡ್ರೈವರ್ಗೂ ಅಪ್ಲೈ ಆಗುತ್ತೆ. ಅನಲೈಸಿಸ್ ಆಫ್ SSD. ಅನಲೈಸಿಸ್ ಆಫ್ SSD ಏನು? ದ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಈಸ್ ಸಮ್ ಆಫ್ ಲ್ಯಾಗ್ ಡಿಸ್ಟೆನ್ಸ್ ಅಂಡ್ ದ ಬ್ರೇಕಿಂಗ್ ಡಿಸ್ಟೆನ್ಸ್. ಮೊದಲು ಲ್ಯಾಗ್ ಡಿಸ್ಟೆನ್ಸ್ ಅಂದ್ರೆ ಏನ್ ತಿಳ್ಕೋಬೇಕು? ಇಟ್ ಇಸ್ ದ ಡಿಸ್ಟೆನ್ಸ್ ದ ವೆಹಿಕಲ್ ಟ್ರಾವೆಲ್ ಡ್ಯೂರಿಂಗ್ ದ ರಿಯಾಕ್ಷನ್ ಟೈಮ್. ಲ್ಯಾಗ್ ಡಿಸ್ಟೆನ್ಸ್ ಅಂದ್ರೆ ಏನು? ವೆಹಿಕಲ್ ಎಷ್ಟು ಟ್ರಾವೆಲ್ ಮಾಡ್ತದೆ ರಿಯಾಕ್ಷನ್ ಟೈಮ್. ಸಡನ್ಲಿ ಒಂದು ವೆಹಿಕಲ್ ಬಂತು, ಡ್ರೈವರ್ ಬ್ರೇಕ್ ಹೊಡೆದಾಗ ಗಾಡಿ ಎಷ್ಟು ಮೂವ್ಮೆಂಟ್ ಆಗ್ತದ, ಅದಕ್ಕೆ ಏನಂತಾರ? ಲ್ಯಾಗ್ ಡಿಸ್ಟೆನ್ಸ್ ಅಂತಾರ. V is the design speed in meter per second. T is total reaction time of the driver in second. ಲ್ಯಾಗ್ ಡಿಸ್ಟೆನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ ಅಂದ್ರೆ V into T. T ಅಂದ್ರೆ ಏನು? ರಿಯಾಕ್ಷನ್ ಟೈಮ್. V ಅಂದ್ರೆ ಏನು? ಡಿಸೈನ್ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್. ಡಿಸೈನ್ ಸ್ಪೀಡ್ ಇರ್ತದ 50 ಮೀಟರ್ ಪರ್ ಸೆಕೆಂಡ್, 100 ಮೀಟರ್ ಪರ್ ಸೆಕೆಂಡ್. ಓಕೆ, ರಿಯಾಕ್ಷನ್ ಟೈಮ್ 2.5 ಸೆಕೆಂಡ್ಸ್. ಇದು ಒಂದು ಸ್ಟ್ಯಾಂಡರ್ಡ್ ರೇಟ್. ಇದು ಲ್ಯಾಗ್ ಡಿಸ್ಟೆನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ ಅಂದ್ರೆ V into T. V is ಡಿಸೈನ್ ಸ್ಪೀಡ್ 50 100. ಓಕೆ, ಇದು ಡಿಸೈನ್ ಸ್ಪೀಡ್ ಇರ್ತದ. T ರಿಯಾಕ್ಷನ್ ಟೈಮ್ ಇರ್ತದೆ, ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ ಡ್ರೈವರ್ ಇನ್ ಸೆಕೆಂಡ್ 2.5 ಸೆಕೆಂಡ್ ಸ್ಟ್ಯಾಂಡರ್ಡ್. ಫಾರ್ಮುಲಾ ಏನದ? ಲ್ಯಾಗ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 0.278 V into T. 0.278 ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅದು. ಓಕೆ, ಯಾವಾಗ ಅಂದ್ರೆ ಇದು V kmph ದಾಗ ತಗೊಂಡಾಗ. ಓಕೆ, ವಿ ಅನ್ನ ಕಿಲೋಮೀಟರ್ ಪರ್ ಅವರ್, ಎಕ್ಸಾಂಪಲ್ 50 ಕಿಲೋಮೀಟರ್ ಪರ್ ಅವರ್, 100 ಕಿಲೋಮೀಟರ್ ಪರ್ ಅವರ್ ತಗೊಂಡಾಗ ಫಾರ್ಮುಲಾ ಏನ್ ಬರ್ತದ ಅಂದ್ರೆ 0.278 ಕ್ಯಾಪಿಟಲ್ V into T. V in kmph, T in time in second 2.5 ಸೆಕೆಂಡ್ ಸ್ಟ್ಯಾಂಡರ್ಡ್ ಟೈಮ್. ಓಕೆ, ಇದಕ್ಕೆ ಏನಂತಾರ? ಲ್ಯಾಗ್ ಡಿಸ್ಟೆನ್ಸ್. ಲ್ಯಾಗ್ ಡಿಸ್ಟೆನ್ಸ್ ಅಂದ್ರೆ ಏನು? ವೆಹಿಕಲ್ ಎಷ್ಟು ಟ್ರಾವೆಲ್ ಮಾಡ್ತದ, ಬ್ರೇಕ್ ಹೊಡೆದಾಗ ವೆಹಿಕಲ್ ಎಷ್ಟು ಮೂವ್ಮೆಂಟ್ ಮಾಡ್ತದ, ಬ್ರೇಕ್ ಹೊಡೆದಾಗೂ ಗಾಡಿಗಳು ಮೂವ್ಮೆಂಟ್ ಮಾಡ್ತಾವ, ಅದಕ್ಕೆ ಏನಂತಾರ? ಲ್ಯಾಗ್ ಡಿಸ್ಟೆನ್ಸ್ ಅಂತಾರ. ಓಕೆ, ಬ್ರೇಕಿಂಗ್ ಡಿಸ್ಟೆನ್ಸ್ ಅಂದ್ರೆ ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೆಹಿಕಲ್ ಆಫ್ಟರ್ ದ ಅಪ್ಲಿಕೇಶನ್ ಆಫ್ ದ ಬ್ರೇಕ್. For a level road, this is obtained by equating the work done in stopping the vehicle and the kinetic energy of the vehicle. Okay, distance traveled by the vehicle after the application of brake. Brake ಹೊಡೆದಾಗ ಗಾಡಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತದ, ಅದಕ್ಕೆ ಏನಂತಾರ? ಬ್ರೇಕಿಂಗ್ ಡಿಸ್ಟೆನ್ಸ್ ಅಂತಾರ. For a level road, this is obtained by equating the work done in stopping the vehicle and the kinetic energy of the vehicle. ಇದು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ ಅಂದ್ರೆ ವರ್ಕ್ ಡನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ F into S. Kinetic energy 1/2 me square. Kinetic energy. Work done against frictional force in stopping the vehicle is F into L. F into displacement. L ಅಂದ್ರೆ ಡಿಸ್ಟೆನ್ಸ್. ಇಲ್ಲಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನಂತಾರ? ವರ್ಕ್ ಡನ್ ಅಂತಾರ. ನೆಕ್ಸ್ಟ್ kinetic energy FWL, where W is total weight of the vehicle. Okay, kinetic energy at the design speed is V meter per second will be 1/2 me square. Kinetic energy ಆಕ್ಟ್ ಆಗುತ್ತೆ ಡಿಸೈನ್ ಸ್ಪೀಡ್ ನಾಗ. ಅದಕ್ಕೆ ಹೆಂಗ್ ತಗೋತಾರ ಅಂದ್ರೆ half into m into V. m ಅಂದ್ರೆ ಮಾಸ್ ಆಫ್ ದ ವೆಹಿಕಲ್, V ಅಂದ್ರೆ ವೆಲಾಸಿಟಿ ಆಫ್ ದ ವೆಹಿಕಲ್. ಮುಂದೆ ಪ್ರಾಬ್ಲಮ್ಸ್ ನಾಗ ಗೊತ್ತಾಗುತ್ತೆ ಇದು.
SSD calculated by lag distance plus braking distance. Lag distance 0.278 VT, 0.278 standard adu, V ಅಂದ್ರೆ design speed, T ಅಂದ್ರೆ reaction time. Braking distance V square is equal to 254 F. 254 ಅನ್ನೋದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ, F ಅನ್ನೋದು ಫೋರ್ಸ್ ಅದು. coefficient of longitudinal friction, F ಅನ್ನೋದು ಫ್ರಿಕ್ಷನ್, ಸಾರಿ, V square 254 divided by F ಏನದ 254 into F. F ಅನ್ನೋದು ಫ್ರಿಕ್ಷನ್. ಫ್ರಿಕ್ಷನ್ ಎಷ್ಟು ಇರ್ತದ ಅಂದ್ರೆ 30 ಸ್ಪೀಡ್ಗೆ 0.40 ಇರ್ತದ, 40 ಸ್ಪೀಡ್ಗೆ 0.38 ಇರ್ತದ, 50 ಸ್ಪೀಡ್ಗೆ ಏನಿರ್ತದ 0.37 ಇರ್ತದ, 60 ಸ್ಪೀಡ್ಗೆ 0.36 ಇರ್ತದ, ಗ್ರೇಟರ್ ದನ್ 80 ಎಷ್ಟು ಇರ್ತದ 0.35 ಇರ್ತದ. ಇದೇನಿದು ಫ್ರಿಕ್ಷನಲ್. ಫ್ರಿಕ್ಷನ್ ಅಂದ್ರೆ F. Two-way traffic signal range SSD is equal to 2 times of SSD. Two-way traffic signal naga SSD stopping side distance ಎಷ್ಟು ಇರ್ತದ ಅಂದ್ರೆ 2 times of SSD ಇರ್ತದ. In one-way traffic with single or more lane, two-way traffic with more than single lane, minimum SSD is equal to SSD. Okay, ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತದೆ. ಪ್ರಾಬ್ಲಮ್ಸ್ ಅದಾವು. SSD 0.278 capital V into T, V square divided by 254 F. Example है, calculate the safe stopping side distance for design speed 15 kmph, two-way traffic on two-lane road, two-way traffic on single lane road. Safe distance calculate ಮಾಡ್ರಿ. design speed ಎಷ್ಟು ಅಂದ್ರೆ 50 kmph. ಓಕೆ, ಫಾರ್ಮುಲಾ ಇಲ್ಲೇ ಅದ. ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ stopping side distance equal to 0.278 VT, V squared by 254 F. ಓಕೆ, ಸಾಧ್ಯ ಆದ್ರೆ ಕ್ಯಾಲ್ಕುಲೇಟ್ ಮಾಡ್ರಿ, ಇಲ್ಲಿಕಂದ್ರ ಕ್ಲಾಸ್ನಾಗ ಕ್ಯಾಲ್ಕುಲೇಟ್ ಮಾಡೋಣಂತ.